ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸನ್ನಿ KTVL ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಅಂತ ಹೇಳಿದರೆ ಏನಿಲ್ಲ, ಜಸ್ಟ್ ಮನೆಯಿಂದ ಡ್ಯೂಟಿಗೆ ಹೋಗೋದು, ಡ್ಯೂಟಿಯಿಂದ ಮನೆಗೆ ಬರುವ ವಿಡಿಯೋ ಆಯಿತಾ. ಇವಾಗ ಎದ್ದು ನಾನು ಡ್ರೆಸ್ಸನ್ನೆಲ್ಲ ಮಾಡಿ ಸುಮ್ಮನೆ ಹಾಗೆ ಅಮ್ಮ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ, ಅದನ್ನು ವೆಯ್ಟ್ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡಿದ ಮೇಲೆ ಹೊರಡೋದೆ ನಾ ಬೊಟ್ಟಿಗೆ. ಬೆಳಿಗ್ಗೆ 8 ಗಂಟೆಗೆ ಚಿಕನ್ ಕರಿ ಮತ್ತು ರೊಟ್ಟಿ. ಕರಿ ನೆನೆದಿತ್ತು ಆಯಿತಾ. ಸೊ ಇಲ್ಲಿ ಬಂದು ತಿನ್ನೋದು ಯಾಕೆಂತ ಹೇಳಿದ್ರೆ ಅಲ್ಲಿ ಲೈಟ್ ಇಲ್ಲ, ವಿಡಿಯೋ ಪ್ಲೇಸ್ ಇಲ್ಲ ಇಡೋಕ್ಕೆ. ಸೊ ಕ್ಯಾಮರಾ ಇಡೋಕ್ಕೆ ಇಲ್ಲಿ ಬಂದು ತಿಂತಾಯಿದ್ದೀನಿ. ಭಯಂಕರ ಖಾರ ಇದೆ ಇದು. ಮತ್ತೆಂತ ವಿಶೇಷ, ಎಲ್ಲರೂ ಚೆನ್ನಾಗಿದ್ದೀರಾ? ಆ್ಯಕ್ಚುಲಿ ಇವಾಗ ನಾನು ಹೇಳ್ಕೊಳ್ಳೋಕ್ಕೂ ಇಷ್ಟಪಡಲ್ಲ, ಅಷ್ಟು ಮೆಂಟಲಿ ವೀಕ್ ಆಗಿರೋ ಟೈಮು. ಆದರೂ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಬೇರೇನಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಇದೆ, ಹೇಳ್ಕೊಳಕ್ಕಾಗಲ್ಲ ಆ ಥರ. ಮತ್ತು ನಿಮಗೆ ಹೇಳ್ತಾ ಇರೋದು, ನಾನು ಇವಾಗ ಹೆಚ್ಚು ಇಷ್ಟಪಡೋದು ನಿದ್ದೆ ಮಾಡೋಕ್ಕೆ, ಬೇರೆಲ್ಲೂ ಹೋಗೋಕ್ಕೆ ಇಷ್ಟ ಇಲ್ಲ, ಯಾರ ಜೊತೆನೂ ಮಾತಾಡೋಕ್ಕೆ ಇಷ್ಟ ಇಲ್ಲ ಆ ಥರ. ಆದರೆ ಏನು ಮಾಡೋದು, ಒಂದೊಂದು ಇನ್ಸಿಡೆಂಟ್ ನಮ್ಮನ್ನು ಅಷ್ಟು ನಾಶ ಮಾಡೋಕ್ಕೆ ಸಹ ಕಾರಣವಾಗುತ್ತೆ. ಆದರೂ ಅದನ್ನೆಲ್ಲ ಮೂವ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡ್ತೇನೆ, ಸ್ವಲ್ಪ ಟೈಮ್ ಬೇಕು. ಗೈಸ್, ಹಾಗೆ ಲ್ಯಾಬ್ಗೆ ರೀಚ್ ಆಗಿದ್ದೀನಿ. ಅಪ್ಪನ ಜೊತೆ ಬಂದಿರೋದು, ತುಂಬ ಸ್ಪೀಡ್ ಇತ್ತು. ಸೊ ಬೆಳಿಗ್ಗೆನೇ ಕೋಲ್ಡ್ ಅಂತೇಳಿದ್ರೆ ಅಷ್ಟೊಂದು ಹೆವಿ ಕೋಲ್ಡ್ ಇದೆ ಆ ಥರ. ಮತ್ತು ಇವಾಗ ಬ್ರೇಕ್ಫಾಸ್ಟ್ ಮಾಡಿಲ್ಲ ಬಂದಿದ್ದೀನಿ. ಪೇಷೆಂಟ್ಗಳಿಗೆ ಯಾರೂ ಇರಲಿಲ್ಲ, ಮಂಡೇ ಸ್ವಲ್ಪ ವೆಯ್ಟ್ ಮಾಡಬೇಕು. ಮತ್ತು ಆಮೇಲೆ ಮಧ್ಯಾಹ್ನ ಆಗಿದೆ ಆಯಿತಾ. ಇದುವರೆಗೆ ಏನು ಫುಡ್ ಮಾಡಲಿಲ್ಲ. ಅಷ್ಟರಲ್ಲಿ ಸಿಸ್ಟರ್ ಬರ್ತಿದ್ದಾಳೆ ಅಂತೆ, ಸೊ ವೆಯ್ಟ್ ಮಾಡ್ತಾಯಿದ್ದೀನಿ. ಮತ್ತು ಇಂಥ ಪೇಷಂಟ್ ಇತ್ತು, ಅದರಲ್ಲಂತೂ ಸಿಸ್ಟಮ್ ಕಂಪ್ಯೂಟರ್ ಸರಿ ಇಲ್ಲ ಆಯಿತಾ, ಏನೋ ಆಗಿದೆ. ಇವಾಗ ಟೈಮ್ 3 o'clock ಆಗಿದೆ, ಏನೂ ಫುಡ್ ಮಾಡಲಿಲ್ಲ. ಯಾಕೆಂತೇಳಿದ್ರೆ ಫುಡ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಸೊ ಸಿಸ್ಟರ್ ಬರ್ತಿದ್ದಾಳಲ್ಲ, ಅವಳು ಬಂದಮೇಲೆ ಏನಾದರೂ ಆರ್ಡರ್ ಮಾಡಿ ತಿನ್ನುವಂಥ ಪ್ಲ್ಯಾನಲ್ಲಿದ್ದೀನಿ. ಕನ್ನಡ ಕರೆಕ್ಟ್ ಕಲಿಬೇಕು. ಕನ್ನಡ ಗೊತ್ತಿಲ್ಲ ಅಲ್ಲ, ಕನ್ನಡ ಗೊತ್ತಿದೆ, ಆದರೆ ಜಾಸ್ತಿ ಮಲಯಾಳ ಮಾತಾಡೋದ್ರಿಂದ ಕನ್ನಡಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿದೆ. ಆದರೂ ನನ್ನ ಫಸ್ಟ್ ಕನ್ನಡ ವೀಡಿಯೋ ನೋಡಿದವರಿಗೆ ಗೊತ್ತಾಗುತ್ತೆ ಎಷ್ಟು ಇಂಪ್ರೂವ್ ನಾನು ಆಗಿದ್ದೀನಿ ಅಂತ. ವೆಯ್ಟ್ ಹಾಗೆ ವೆಯ್ಟ್ ಮಾಡಿ ಫ್ರೈಡ್ ರೋಲ್ ಮತ್ತು ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ದೆ. ಇವಾಗ ಟೈಮು 5 o'clock ಆಗಿದೆ. ಅವ್ರು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಮತ್ತೆ ಮನೆಗೆ ಹೋಗಿದ್ದೆ. ಸೊ ಗೈಸ್, ಡ್ಯೂಟಿ ಎಲ್ಲ ಮುಗಿದ ನಂತರ ಮನೆಗೆ ಹೋಗ್ತಿದ್ದೀವಿ.